ಹಾಯ್ ಸ್ನೇಹಿತರೆ, ನಾವು ನಿಮ್ಮ ಸಲುವಾಗಿ ಪ್ರತಿ ಸಲನೂ ಹಾರರ್ ಸ್ಟೋರಿಗಳನ್ನು ಬಹಳ ಕಷ್ಟಪಟ್ಟು ತಯಾರು ಮಾಡುತ್ತೇವೆ. ಹಾಗೆ ನಮ್ಮ ವಸಂತ ತಾರೆ ಚಾನಲ್ ಇಷ್ಟ ಆಗಿದ್ದರೆ ನೀವು ದಿನಾಲೂ ನೋಡುತ್ತಿದ್ದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇದೇ ರೀತಿಯಾದ ವಿಡಿಯೋ ನೋಟಿಫಿಕೇಷನ್ಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಬನ್ನಿ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಈ ಕತೆ 1984ರಲ್ಲಿ ಕರ್ನಾಟಕದ ಒಂದು ಸಣ್ಣ ಪಟ್ಟಣದ ಬಗ್ಗೆ ಇದೆ. ಪಟ್ಟಣದಲ್ಲಿ ಹಲವಾರು ದಿನಗಳಿಂದ ತುಂಬ ಗದ್ದಲ ನಡೆಯುತ್ತಿತ್ತು. ಪ್ರತಿದಿನ ರಾತ್ರಿ ಪಟ್ಟಣದ ಯಾವುದೋ ಒಬ್ಬ ಗಂಡು ಮನೆ ತಿಂದು ಅಳುತ್ತಿರುವ ಸುದ್ದಿ ಕೇಳಿ ವೆಂಕಟ್ ಎಂಬ ವರದಿಗಾರನು ಆ ಪಟ್ಟಣಕ್ಕೆ ಬಂದನು. ಸಂಜೆ ಸುಮಾರು 6 ಗಂಟೆಗಳಾಗಿರಬಹುದು. ಆದರೆ ಪಟ್ಟಣ ಬೇಕಂತ ನೋಡಿದನು. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಕನ್ನಡದಲ್ಲಿ ನಾಳೆ ಬಾ ಅಂತ, ನಾಳೆ ಬಾ ಅಂದರೆ ನಾಳೆ ಬರುವುದು ಎಂದು ಬರೆಯಲಾಗಿದೆ. ಅವನು ಒಂದು ಸಾರಿಯ ಮನೆ ಬಳಿ ಹೋದನು ಮತ್ತು ಊರಿನಲ್ಲಿ ಏನಾಗುತ್ತಿದೆ ಎಂದು ಕೇಳಿದನು. ಆಗ ಅಲ್ಲಿ ಅವನಿಗೆ ಹೇಳಿದರು, ಊರಲ್ಲಿ ಒಂದು ಕೆಂಪು ಸೀರೆ ಧರಿಸಿದ ಚೂರಲ್ ಸುತ್ತುತ್ತಾಳೆ. ಅವಳು ಪ್ರತಿದಿನ ರಾತ್ರಿ ಮನೆಗಳ ಬಳಿ ಬರುವಳು. ಮನೆ ಒಳಗೆ ಇದ್ದ ಯುವ ಪುರುಷನ ಹೆಸರು ಕೇಳುತ್ತಾಳೆ. ಯಾರು ಅವಳ ಕಂಠವನ್ನು ಅಲ್ಲಿಕೊಳ್ಳಲಾರರು. ಅವರು ದ್ವಾರ ತೆರೆಯುತ್ತಾರೆ. ಹೇಳುತ್ತಾರೆ, ಆಕೆ ಅದನ್ನು ವಶಪಡಿಸಿಕೊಂಡು ಎಲ್ಲಿ ದೂರಕ್ಕೆ ಕರೆದುಕೊಂಡು ಹೋಗಿ ಹೊಡೆದು ಕೊಲ್ಲುತ್ತಾಳೆ. ಅದೇ ಕಾರಣ ನಗರದ ಜನರು ಅವನಿಂದ ದೂರ ಇರಲು ತಮ್ಮ ಮನೆ ಬಾಗಿಲಿಗೆ ನಾಳೆ ಬಾ ಎಂದು ಬರೆಯಲು ಶುರು ಮಾಡಿದರು. ಅದನ್ನು ನೋಡಿ ಅವನು, ಇವತ್ತು ಇಲ್ಲೇ ಇದ್ದು ನಾಳೆ ಬರುವುದು, ಇವನ್ನು ಮುಂದುವರಿಸುವುದು ಹೇಳಿ ಆ ಪೂಜಾರಿ ಬೇಗ ತನ್ನ ಮನೆ ಕಡೆ ಹೆಜ್ಜೆ ಹಾಕಿಕೊಂಡನು. ವೆಂಕಟ್ ನಾಳೆಯ ಸುದ್ದಿ ಪತ್ರಿಕೆಗಾಗಿ ಮತ್ತು ಎಲ್ಲರೂ ತಮ್ಮ ಮನೆಯೊಳಗೆ ಹೋಗಿ ಬಿಟ್ಟಿದ್ದರು. ಅಚಾನಕ್ ವೆಂಕಟ್ಗೆ ತನ್ನ ಸುತ್ತಲೂ ಯಾರೋ ಇದ್ದಾರೆ ಅನಿಸಿತು. ಆದ್ದರಿಂದ ಅವನು ಸ್ಕೂಟರ್ ಹಿಡಿದು ತೊರೆಯಿಂದ ಮುಂದೆ ಓಡಾಡಲು ಶುರು ಮಾಡಿದ. ಯಾರೋ ತುಂಬ ಸಿಹಿಯಾದ ಧ್ವನಿಯಲ್ಲಿ ಅವನ ಹೆಸರನ್ನು ಕರೀತಾರೆ, ವೆಂಕಟ್ 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 ಅಂತ. ಅವನ ಸ್ಕೂಟರನ್ನು ಅಲ್ಲಿ ಬಿಟ್ಟು ತುಂಬ ವೇಗವಾಗಿ ಮುಂದೆ ಓಡಿದ್ದನು. ಅವನು ಒಂದು ಚಿಕ್ಕ ಮನೆಗೆ ಹೋಗಿ ಅಲ್ಲಿ ಮರೆತನು ಮತ್ತು ಬಾಗಿಲನ್ನು ಒಳಗಿನಿಂದ ಗಟ್ಟಿಯಾಗಿ ಮುಚ್ಚಿಕೊಂಡನು. ಬಾಗಿಲಿಗೆ ಜೋರಾಗಿ ತಟ್ಟುತ್ತಿರುವ ಶಬ್ದಗಳು ಕೇಳಿಸಿಬಂದವು ಮತ್ತು ಅಸಹ್ಯವಾದ ಸ್ವರಗಳು ಕೇಳಿಸಿಬಂದವು. ಆಗ ಸಡನ್ನಾಗಿ ಬಂದು ಬಾಗಿಲು ತೆಗೆದು ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಬೆಳಿಗ್ಗೆ ಆಗಿ ವೆಂಕಟ್ ಆ ಮನೆಯಲ್ಲೇ ಅಚೇತನ ಸ್ಥಿತಿಯಲ್ಲಿ ಹತ್ತಿರವೇ ಬಿದ್ದಿದ್ದ. ಅದು ಆ ದಿನವಾಗಿತ್ತು. ಮತ್ತು ಇವತ್ತು ಕೂಡ ವೆಂಕಟ್ಗೆ ಯಾವಾಗಲೂ ಅರ್ಥವಾಗಿರಲಿಲ್ಲ ಆ ರಾತ್ರಿ ಅವನೊಂದಿಗೆ ಏನಾಯಿತು ಅಂತ. ನಗರದ ಜನರು ಹೇಳಿದ್ದಿಷ್ಟೇ, ಅವನು ನಗರದವನು ಅಲ್ಲ ಎಂದು. ಅದಕ್ಕಾಗಿ ಅವನಿಗೆ ಒಪ್ಪಂದವಿಲ್ಲದೆ ಹೊರಬಂದಂತೆ. ಕೆಲವು ತಿಂಗಳುಗಳ ನಂತರ ಆ ಚೂಡೇಲೆಯ ಯಾವುದೇ ಕತೆ ಕೇಳಿ ಬಂದಿರಲಿಲ್ಲ. ಇವತ್ತು ಆ ನಗರದ ಜನರು ತಮ್ಮ ಮನೆಯ ಮುಂದೆ ನಾಳೆ ಬಾ ಅಂತ ಅಂದರೆ ಹಾಗೆ ಬರೆಯುತ್ತಾರೆ. ಚಿತ್ರವು ಈ ನಿಜವಾದ ಕಥೆಯ ಮೇಲೆ ಆಧಾರಿತವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.